ಯತ್ನಾಳ್ ಅವರು ಹಾಕಿದಂತ ಸವಾಲಿಗೆ ಶಿವಾನಂದ ಪಾಟೀಲ್ ಅವರು ಸ್ವೀಕಾರ ಮಾಡಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರಿಗೂ ಕೂಡ ಒಂದು ಸವಾಲನ್ನು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪಾಟೀಲ್ ಅವರು ಇದ್ದಾರೆ. ಮಾತಾಡ್ಸೋಣ ಸರ್. ಈ ಹಳೆ ಸೇಡು ಇದಕ್ಕೆ ಈ ಒಂದು ಚುನಾವಣೆ ಮೂಲಕ ಕೊನೆ ಆಗುತ್ತಾ, ಏನಾಯ್ತು ಅಂತ ಸರ್? ಇದು ಸೇಡ್ ಅಲ್ಲ ರೀ. ಒಂದು ಕಾಲದಲ್ಲಿ ನನ್ನ ಜೊತೆನೇ ಅವ್ರು ಸೇರ್ಕೊಂಡು ರಾಜಕಾರಣ ಮಾಡಿದ್ದಾರೆ. ನನ್ನನ್ನೇ ಅವ್ರ ಪಕ್ಷಕ್ಕೆ ಕರ್ಕೊಂಡು ಹೋಗಿ MP ಆಗಿದ್ದಾರೆ. ಅವ್ರು MP ಮೊದಲು ಸೋತಿದ್ರು. ಅವಾಗ ಒಳ್ಳೆಯವರೇ ಇರ್ತೀವಿ. ನಾವು ಬೇರೆ ಪಕ್ಷಕ್ಕೆ ಹೋದ್ಮೇಲೆ ಅವ್ರ ಕಣ್ಣಲ್ಲಿ ಕೆಟ್ಟಾಗ್ತೀವಿ ನಾವು ಅಷ್ಟೇ. ಅದು ಆಗಿರ್ತಕ್ಕಂಥ ಘಟನೆ ಮೊನ್ನೆ 30ನೇ ತಾರೀಕಿಗೆ ಮೊಹಮ್ಮದ್ ಪೈಗಂಬರ್ಗೆ ಅವ್ರು ಏನು ಮಾತನಾಡಿದರು, ಆ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮಾಜ ಅವರನ್ನು ನಿಂದನೆ ಮಾಡತಕ್ಕಂಥ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ರು. ಅಲ್ಲಿ ಹೋಗಿ ಕಂಡಮ್ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಆಗಿದೆ. ಯಾಕೆಂದರೆ ಆ ಜಾತಿಗೆ ಬೈಬೋದೇ ವಿನ ಅವ್ರ ದೇವರಿಗೆ ಬೈಯೋದು ಸೂಕ್ತ ಅಲ್ಲ ಅಂಥೇಳಿ ನಾವು ಆ ವೇದಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬರ್ತಾರೆ ಅಂದ ಬೆಳಗ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆದರೆ ಆ ಸಂದರ್ಭ ನೋಡಿಕೊಂಡು ಬಸವ ಜಯಂತಿ ದಿವಸ ಈ ರೀತಿ ಅವರು ಒಂದು ವಿಡಿಯೋ ಮಾಡಿ ಹರಡಿಸ್ತಾರಂದರೆ ಅದು ನನ್ನ ವೈಯಕ್ತಿಕ ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ಈ ನಿರ್ಣಯ ನಾನು ಮಾಡಿ. ಅಲ್ಲ, ಈಗ ಸವಾಲು ಸ್ವೀಕಾರ ಮಾಡಿದ್ದೀರಿ, ಅವರು ಕೂಡ ಈಗ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಬೇಕು ಅಂತ. 100%. ಯಾವ ಕ್ಷೇತ್ರ ಅಂತ ಸರ್? ಅವ್ರಿಗೆ ವಿವೇಚನೆಗೆ ಬಿಡ್ತೀನಿ. ಅವ್ರು ಬಿಜಾಪುರ ಅಂದರೆ ಬಿಜಾಪುರಕ್ಕೆ ಬರಲಿ, ಬಾಗೇವಾಡಿ ಅಂದರೆ ಬಾಗೇವಾಡಿ ಬರಲಿ. ಸರ್, ಈಗ ಈ ಯಾವ ಕಾರಣಕ್ಕಾಗಿ ದ್ವೇಷ ಹೊತ್ಕೊಂತು ಅಂತ? ಕುಟುಂಬದ ದ್ವೇಷನ, ರಾಜಕೀಯ ದ್ವೇಷನ ಅಂತ? ಇದು ರಾಜಕೀಯ ದ್ವೇಷ ಅಲ್ಲ. ಕುಟುಂಬದಲ್ಲಿ ನನ್ನ ಕುಟುಂಬ ಅವ್ರ ಕುಟುಂಬ ಇನ್ನೂವರೆಗೆ ಬಿಸ್ನೆಸ್ ಮಾಡ್ತಾ ಇದೆ ಒಂದೇ. ಅವ್ರ ತಂದೆ ನನ್ನ ತಂದೆ ಮಾಡ್ತಾ ಇದ್ದಾರೆ. ಈಗಲೂ ಇದ್ದಾರೆ ಸರ್? ಅವ್ರ ತಂದೆನೂ ಇಲ್ಲ, ನನ್ನ ತಂದೆನೂ ಇಲ್ಲ. ಆದ್ರೆ ಆ ಉದ್ಯೋಗ ಇದೆ. ಬಟ್ ವ್ಯವಹಾರಗಳೆಲ್ಲ ಸರಿಯಾಗಿದ್ದಾವೆ. ವ್ಯವಹಾರ ಸರಿಯಾಗಿದೆ ಸರ್. ತಮಗ ಸರ್ ನೇಮನ್ನು ಕೂಡ ಅಡ್ಡ ಹೆಸರನ್ನು ಕೂಡ ತಿರ್ಚು ಅಂತ ಕೆಲಸ ಮಾಡಿದ್ರು, ಅದು ಹೇಗೆ ಅಂತ ಸರ್? ಅದು ನೋಡಿ, ನಾನು 94ರಲ್ಲಿ ಗೆದ್ದಿದ್ದೆ. ನಾನು 99ರಲ್ಲಿ ನಾನು ಚುನಾವಣೆ ನಿಂತಾಗ ಈ ವಿಚಾರ ಯಾರೋ ಒಬ್ಬ ರಾಜಕಾರಣಿ ಕೆದಕಿ ಪತ್ರಿಕೆಯಲ್ಲಿ ಬರೆಸಿದ್ರು. ಆದರೆ ಅದನ್ನು ಅಲ್ಲಿಗೆ ಬಿಟ್ಟಿದ್ರು. ಅವರು ಮುಂದೆ ಅದನ್ನು ಬರೆಸಿ ಪ್ರಯತ್ನ ಮಾಡಿದ್ರು. ಸೋತ ಮೇಲೆ ಅವರು ಬಿಟ್ಟರು, ನಾನು ಬಿಟ್ಟೆ. ಅದನ್ನು ಇವತ್ತು ಇವ್ರು ಎತ್ಕೊಂಡಿದ್ದಾರೆ ಕೈಗೆ. ಇವ್ರಿಗೇನಾದರೂ ಲಾಭ ಆಗ್ತದೆ ಅಂತೇಳಿ. ಅವ್ರ ಸ್ನೇಹಿತರ ಸರ್ ಅಂತ ಅದು ಅವ್ರ ವಿವೇಚನೆ ಬಿಟ್ಟಿದೆ. ಅದು ಅವ್ರ ಸ್ಪಷ್ಟೀಕರಣ. ಸಿಎಂ ಗಮನಕ್ಕೆ ತರ್ತೀರಾ ಸರ್ ಇದನ್ನೆಲ್ಲವನ್ನ ಅಂತ? ನಾನು ತರೋದಿಲ್ಲ. ಶಿವಾನಂದ ಪಾಟೀಲ್ ಅವರ ಮಾತು. ನಾನು ಸಿಎಂ ಗಮನಕ್ಕೂ ಮತ್ತು ಪಕ್ಷದ ಗಮನಕ್ಕೆ ತರಲ್ಲ, ಇದು ನನ್ನ ವೈಯಕ್ತಿಕ ಜಿದ್ದು. ಹಾಗಾಗಿ ನಾನು ಯತ್ನಾಳ್ ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ಹಾಕಿದಂತಹ ಏನು ದಿನಾಂಕ ಏನಿತ್ತು ಅದರ ಒಳಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಅಷ್ಟರೊಳಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಅವ್ರು ಹೇಳಿದಂಥ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡೋಕ್ಕೆ ಸಿದ್ಧನಾಗಿದ್ದೇನೆ. ಈಗಾಗಲೇ ಸ್ಪೀಕರ್ಗೂ ಕೂಡ ಒಂದು ಮನವಿ ಮಾಡಿದ್ದೇನೆ. ಅವರು ರಾಜೀನಾಮೆಯನ್ನು ಕೊಡೋಕೆ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ನನ್ನ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಯತ್ನಾಳ್ ಅವರಿಗೆ ನೇರವಾದಂಥ ಸವಾಲನ್ನು ಹಾಕಿದ್ದಾರೆ. ರಾಜಕೀಯವಾಗಿ ಸವಾಲು ಹಾಕಿದ್ದಾರೆ, ಅದನ್ನು ರಾಜಕೀಯವಾಗಿ ಎದುರಿಸ್ತೇನೆ ಅನ್ನುವಂಥ ಮಾತನ್ನ ಶಿವಾನಂದ ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಯತ್ನಾಳ್ ಅವರು ಹಾಕಿದಂತ ಸವಾಲಿಗೆ ಶಿವಾನಂದ ಪಾಟೀಲ್ ಅವರು ಸ್ವೀಕಾರ ಮಾಡಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರಿಗೂ ಕೂಡ ಒಂದು ಸವಾಲನ್ನು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪಾಟೀಲ್ ಅವರು ಇದ್ದಾರೆ. ಮಾತಾಡ್ಸೋಣ ಸರ್. ಈ ಹಳೆ ಸೇಡು ಇದಕ್ಕೆ ಈ ಒಂದು ಚುನಾವಣೆ ಮೂಲಕ ಕೊನೆ ಆಗುತ್ತಾ, ಏನಾಯ್ತು ಅಂತ ಸರ್? ಇದು ಸೇಡ್ ಅಲ್ಲ ರೀ. ಒಂದು ಕಾಲದಲ್ಲಿ ನನ್ನ ಜೊತೆನೇ ಅವ್ರು ಸೇರ್ಕೊಂಡು ರಾಜಕಾರಣ ಮಾಡಿದ್ದಾರೆ. ನನ್ನನ್ನೇ ಅವ್ರ ಪಕ್ಷಕ್ಕೆ ಕರ್ಕೊಂಡು ಹೋಗಿ MP ಆಗಿದ್ದಾರೆ. ಅವ್ರು MP ಮೊದಲು ಸೋತಿದ್ರು. ಅವಾಗ ಒಳ್ಳೆಯವರೇ ಇರ್ತೀವಿ. ನಾವು ಬೇರೆ ಪಕ್ಷಕ್ಕೆ ಹೋದ್ಮೇಲೆ ಅವ್ರ ಕಣ್ಣಲ್ಲಿ ಕೆಟ್ಟಾಗ್ತೀವಿ ನಾವು ಅಷ್ಟೇ. ಅದು ಆಗಿರ್ತಕ್ಕಂಥ ಘಟನೆ ಮೊನ್ನೆ 30ನೇ ತಾರೀಕಿಗೆ ಮೊಹಮ್ಮದ್ ಪೈಗಂಬರ್ಗೆ ಅವ್ರು ಏನು ಮಾತನಾಡಿದರು, ಆ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮಾಜ ಅವರನ್ನು ನಿಂದನೆ ಮಾಡತಕ್ಕಂಥ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ರು. ಅಲ್ಲಿ ಹೋಗಿ ಕಂಡಮ್ ಮಾಡ್ತಕ್ಕಂಥದ್ದು ಸ್ವಾಭಾವಿಕ ಆಗಿದೆ. ಯಾಕೆಂದರೆ ಆ ಜಾತಿಗೆ ಬೈಬೋದೇ ವಿನ ಅವ್ರ ದೇವರಿಗೆ ಬೈಯೋದು ಸೂಕ್ತ ಅಲ್ಲ ಅಂಥೇಳಿ ನಾವು ಆ ವೇದಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬರ್ತಾರೆ ಅಂದ ಬೆಳಗ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆದರೆ ಆ ಸಂದರ್ಭ ನೋಡಿಕೊಂಡು ಬಸವ ಜಯಂತಿ ದಿವಸ ಈ ರೀತಿ ಅವರು ಒಂದು ವಿಡಿಯೋ ಮಾಡಿ ಹರಡಿಸ್ತಾರಂದರೆ ಅದು ನನ್ನ ವೈಯಕ್ತಿಕ ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ಈ ನಿರ್ಣಯ ನಾನು ಮಾಡಿ. ಅಲ್ಲ, ಈಗ ಸವಾಲು ಸ್ವೀಕಾರ ಮಾಡಿದ್ದೀರಿ, ಅವರು ಕೂಡ ಈಗ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಬೇಕು ಅಂತ. 100%. ಯಾವ ಕ್ಷೇತ್ರ ಅಂತ ಸರ್? ಅವ್ರಿಗೆ ವಿವೇಚನೆಗೆ ಬಿಡ್ತೀನಿ. ಅವ್ರು ಬಿಜಾಪುರ ಅಂದರೆ ಬಿಜಾಪುರಕ್ಕೆ ಬರಲಿ, ಬಾಗೇವಾಡಿ ಅಂದರೆ ಬಾಗೇವಾಡಿ ಬರಲಿ. ಸರ್, ಈಗ ಈ ಯಾವ ಕಾರಣಕ್ಕಾಗಿ ದ್ವೇಷ ಹೊತ್ಕೊಂತು ಅಂತ? ಕುಟುಂಬದ ದ್ವೇಷನ, ರಾಜಕೀಯ ದ್ವೇಷನ ಅಂತ? ಇದು ರಾಜಕೀಯ ದ್ವೇಷ ಅಲ್ಲ. ಕುಟುಂಬದಲ್ಲಿ ನನ್ನ ಕುಟುಂಬ ಅವ್ರ ಕುಟುಂಬ ಇನ್ನೂವರೆಗೆ ಬಿಸ್ನೆಸ್ ಮಾಡ್ತಾ ಇದೆ ಒಂದೇ. ಅವ್ರ ತಂದೆ ನನ್ನ ತಂದೆ ಮಾಡ್ತಾ ಇದ್ದಾರೆ. ಈಗಲೂ ಇದ್ದಾರೆ ಸರ್? ಅವ್ರ ತಂದೆನೂ ಇಲ್ಲ, ನನ್ನ ತಂದೆನೂ ಇಲ್ಲ. ಆದ್ರೆ ಆ ಉದ್ಯೋಗ ಇದೆ. ಬಟ್ ವ್ಯವಹಾರಗಳೆಲ್ಲ ಸರಿಯಾಗಿದ್ದಾವೆ. ವ್ಯವಹಾರ ಸರಿಯಾಗಿದೆ. ಸರ್, ತಮಗ ಸರ್ ನೇಮನ್ನು ಕೂಡ ಅಡ್ಡ ಹೆಸರನ್ನು ಕೂಡ ತಿರ್ಚು ಅಂತ ಕೆಲಸ ಮಾಡಿದ್ರು, ಅದು ಹೇಗೆ ಅಂತ ಸರ್? ಅದು ನೋಡಿ, ನಾನು 94ರಲ್ಲಿ ಗೆದ್ದಿದ್ದೆ. ನಾನು 99ರಲ್ಲಿ ನಾನು ಚುನಾವಣೆ ನಿಂತಾಗ ಈ ವಿಚಾರ ಯಾರೋ ಒಬ್ಬ ರಾಜಕಾರಣಿ ಕೆದಕಿ ಪತ್ರಿಕೆಯಲ್ಲಿ ಬರೆಸಿದ್ರು.
ಆದರೆ ಅದನ್ನ ಅಲ್ಲಿಗೆ ಬಿಟ್ಟಿದ್ರು. ಅವರು ಮುಂದೆ ಅದನ್ನು ಬರೆಸಿ ಪ್ರಯತ್ನ ಮಾಡಿದ್ರು, ಸೋತ ಮೇಲೆ ಅವರು ಬಿಟ್ಟರು, ನಾನು ಬಿಟ್ಟೆ. ಅದನ್ನು ಇವತ್ತು ಇವ್ರು ಎತ್ಕೊಂಡಿದ್ದಾರೆ ಕೈಗೆ, ಇವ್ರಿಗೇನಾದರೂ ಲಾಭ ಆಗ್ತದಂತೇಳಿ. ಸೋತವ್ರು ಅವ್ರ ಸ್ನೇಹಿತರ ಸರ್ ಅಂತ ಅದು ಅವ್ರ ವಿವೇಚನೆ ಬಿಟ್ಟಿದೆ, ಅದು ಅವ್ರ ಸ್ಪಷ್ಟೀಕರಣ. ಸಿಎಂ ಗಮನಕ್ಕೆ ತರ್ತೀರಾ ಸರ್ ಇದನ್ನೆಲ್ಲವನ್ನ ಅಂತ? ನಾನು ತರೋದಿಲ್ಲ. ಓಕೆ, ಶಿವಾನಂದ ಪಾಟೀಲ್ ಅವರ ಮಾತು ನಾನು ಸಿಎಂ ಗಮನಕ್ಕೂ ಮತ್ತು ಪಕ್ಷದ ಗಮನಕ್ಕೆ ತರಲ್ಲ, ಇದು ನನ್ನ ವೈಯಕ್ತಿಕ ಜಿದ್ದು. ಹಾಗಾಗಿ ನಾನು ಯತ್ನಾಳ್ ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ಹಾಕಿದಂತಹ ಏನು ದಿನಾಂಕ ಏನಿತ್ತು ಅದರ ಒಳಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಅಷ್ಟರೊಳಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಅವ್ರು ಹೇಳಿದಂಥ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡೋಕ್ಕೆ ಸಿದ್ಧನಾಗಿದ್ದೇನೆ. ಈಗಾಗಲೇ ಸ್ಪೀಕರ್ಗೂ ಕೂಡ ಒಂದು ಮನವಿ ಮಾಡಿದ್ದೇನೆ. ಅವರು ರಾಜೀನಾಮೆಯನ್ನು ಕೊಡೋಕೆ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ನನ್ನ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಯತ್ನಾಳ್ ಅವರಿಗೆ ನೇರವಾದಂಥ ಸವಾಲನ್ನು ಹಾಕಿದ್ದಾರೆ, ರಾಜಕೀಯವಾಗಿ ಸವಾಲು ಹಾಕಿದ್ದಾರೆ, ಅದನ್ನು ರಾಜಕೀಯವಾಗಿ ಎದುರಿಸ್ತೇನೆ ಅನ್ನುವಂಥ ಮಾತನ್ನ ಶಿವಾನಂದ ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯತ್ನಾಳ್ ಅವರು ಹಾಕಿದಂತ ಸವಾಲಿಗೆ ಶಿವಾನಂದ ಪಾಟೀಲ್ ಅವರು ಸ್ವೀಕಾರ ಮಾಡಿದ್ದಾರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರಿಗೂ ಕೂಡ ಒಂದು ಸವಾಲನ್ನು ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪಾಟೀಲ್ ಅವರು ಇದ್ದಾರೆ, ಮಾತಾಡ್ಸೋಣ. ಸರ್, ಈ ಹಳೆ ಸೇಡು ಇದಕ್ಕೆ ಈ ಒಂದು ಚುನಾವಣೆ ಮೂಲಕ ಕೊನೆ ಆಗುತ್ತಾ, ಏನಾಯ್ತು ಅಂತ ಸರ್? ಇದು ಸೇಡ್ ಅಲ್ಲ ರೀ, ಒಂದು ಕಾಲದಲ್ಲಿ ನನ್ನ ಜೊತೆನೇ ಅವ್ರು ಸೇರ್ಕೊಂಡು ರಾಜಕಾರಣ ಮಾಡಿದ್ದಾರೆ. ನನ್ನನ್ನೇ ಅವ್ರ ಪಕ್ಷಕ್ಕೆ ಕರ್ಕೊಂಡು ಹೋಗಿ MP ಆಗಿದ್ದಾರೆ. ಅವ್ರು MP ಮೊದಲು ಸೋತಿದ್ರು. ಅವಾಗ ಒಳ್ಳೆಯವರೇ ಇರ್ತೀವಿ ನಾವು. ಬೇರೆ ಪಕ್ಷಕ್ಕೆ ಹೋದ್ಮೇಲೆ ಅವ್ರ ಕಣ್ಣಲ್ಲಿ ಕೆಟ್ಟಾಗ್ತೀವಿ ನಾವು ಅಷ್ಟೇ. ಅದು ಆಗಿರ್ತಕ್ಕಂಥ ಘಟನೆ ಮೊನ್ನೆ 30ನೇ ತಾರೀಕಿಗೆ ಮೊಹಮ್ಮದ್ ಪೈಗಂಬರ್ಗೆ ಅವ್ರು ಏನು ಮಾತನಾಡಿದರು, ಆ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮಾಜ ಅವರನ್ನು ನಿಂದನೆ ಮಾಡತಕ್ಕಂಥ ಒಂದು ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ರು. ಅಲ್ಲಿ ಹೋಗಿ ಕಂಡಮ್ ಮಾಡ್ತಕ್ಕಂಥದ್ದು ಸ್ವಾಭಾವಿಕವಾಗಿದೆ. ಯಾಕೆಂದರೆ ಆ ಜಾತಿಗೆ ಬೈಬೋದೇ ವಿನ ಅವ್ರ ದೇವರಿಗೆ ಬೈಯೋದು ಸೂಕ್ತ ಅಲ್ಲ ಅಂಥೇಳಿ ನಾವು ಆ ವೇದಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬರ್ತಾರೆ ಅಂದ ಬೆಳಗ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆದರೆ ಆ ಸಂದರ್ಭ ನೋಡಿಕೊಂಡು ಬಸವ ಜಯಂತಿ ದಿವಸ ಈ ರೀತಿ ಅವರು ಒಂದು ವಿಡಿಯೋ ಮಾಡಿ ಹರಡಿಸ್ತಾರಂದರೆ ಅದು ನನ್ನ ವೈಯಕ್ತಿಕ ನೋವಾಗಿದೆ. ಆ ಹಿನ್ನೆಲೆಯಲ್ಲಿ ಈ ನಿರ್ಣಯ ನಾನು ಮಾಡಿ. ಅಲ್ಲ, ಈಗ ಸವಾಲು ಸ್ವೀಕಾರ ಮಾಡಿದ್ದೀರಿ, ಅವರು ಕೂಡ ಈಗ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಬೇಕು ಅಂತ. 100%. ಯಾವ ಕ್ಷೇತ್ರ ಅಂತ ಸರ್? ಅವ್ರಿಗೆ ವಿವೇಚನೆಗೆ ಬಿಡ್ತೀನಿ. ಅವ್ರು ಬಿಜಾಪುರ ಅಂದರೆ ಬಿಜಾಪುರಕ್ಕೆ ಬರಲಿ, ಬಾಗೇವಾಡಿ ಅಂದರೆ ಬಾಗೇವಾಡಿ. ಸರ್, ಈಗ ಈ ಯಾವ ಕಾರಣಕ್ಕಾಗಿ ದ್ವೇಷ ಹೊತ್ಕೊಂತು ಅಂತ? ಕುಟುಂಬದ ದ್ವೇಷನ, ರಾಜಕೀಯ ದ್ವೇಷನ ಅಂತ? ಇದು ರಾಜಕೀಯ ದ್ವೇಷ ಅಲ್ಲ. ಕುಟುಂಬದಲ್ಲಿ ನನ್ನ ಕುಟುಂಬ ಅವ್ರ ಕುಟುಂಬ ಇನ್ನೂವರೆಗೆ ಬಿಸ್ನೆಸ್ ಮಾಡ್ತಾ ಇದೆ ಒಂದೇ. ಅವ್ರ ತಂದೆ ನನ್ನ ತಂದೆ ಮಾಡ್ತಾ ಇದ್ದಾರೆ. ಈಗಲೂ ಇದ್ದಾರೆ ಸರ್? ಅವ್ರ ತಂದೆನೂ ಇಲ್ಲ, ನನ್ನ ತಂದೆನೂ ಇಲ್ಲ. ಆದ್ರೆ ಆ ಉದ್ಯೋಗ ಇದೆ. ಬಟ್ ವ್ಯವಹಾರಗಳೆಲ್ಲ ಸರಿಯಾಗಿದ್ದಾವೆ. ವ್ಯವಹಾರ ಸರಿಯಾಗಿದೆ ಸರ್. ತಮಗ ಸರ್ ನೇಮನ್ನು ಕೂಡ ಅಡ್ಡ ಹೆಸರನ್ನು ಕೂಡ ತಿರ್ಚುವಂತ ಕೆಲಸ ಮಾಡಿದ್ರು, ಅದು ಹೇಗೆ ಅಂತ ಸರ್? ಅದು ನೋಡಿ, ನಾನು 94ರಲ್ಲಿ ಗೆದ್ದಿದ್ದೆ. ನಾನು 99ರಲ್ಲಿ ನಾನು ಚುನಾವಣೆ ನಿಂತಾಗ ಈ ವಿಚಾರ ಯಾರೋ ಒಬ್ಬ ರಾಜಕಾರಣಿ ಕೆದಕಿ ಪತ್ರಿಕೆಯಲ್ಲಿ ಬರೆಸಿದ್ರು. ಆದರೆ ಅದನ್ನು ಅಲ್ಲಿಗೆ ಬಿಟ್ಟಿದ್ರು. ಅವರು ಮುಂದೆ ಅದನ್ನು ಬರೆಸಿ ಪ್ರಯತ್ನ ಮಾಡಿದ್ರು, ಸೋತ ಮೇಲೆ ಅವರು ಬಿಟ್ಟರು, ನಾನು ಬಿಟ್ಟೆ. ಅದನ್ನು ಇವತ್ತು ಇವ್ರು ಎತ್ಕೊಂಡಿದ್ದಾರೆ ಕೈಗೆ, ಇವ್ರಿಗೇನಾದರೂ ಲಾಭ ಆಗ್ತದಂತೇಳಿ. ಸೋತವ್ರು ಅವ್ರ ಸ್ನೇಹಿತರ ಸರ್ ಅಂತ ಅದು ಅವ್ರ ವಿವೇಚನೆ ಬಿಟ್ಟಿದೆ, ಅದು ಅವ್ರ ಸ್ಪಷ್ಟೀಕರಣ. ಸಿಎಂ ಗಮನಕ್ಕೆ ತರ್ತೀರಾ ಸರ್ ಇದನ್ನೆಲ್ಲವನ್ನ ಅಂತ? ನಾನು ತರೋದಿಲ್ಲ. ಓಕೆ, ಶಿವಾನಂದ ಪಾಟೀಲ್ ಅವರ ಮಾತು ನಾನು ಸಿಎಂ ಗಮನಕ್ಕೂ ಮತ್ತು ಪಕ್ಷದ ಗಮನಕ್ಕೆ ತರಲ್ಲ, ಇದು ನನ್ನ ವೈಯಕ್ತಿಕ ಜಿದ್ದು. ಹಾಗಾಗಿ ನಾನು ಯತ್ನಾಳ್ ಅವರ ಮಾತಿಗೆ ಬೆಲೆ ಕೊಟ್ಟು ಅವರು ಹಾಕಿದಂತಹ ಏನು ದಿನಾಂಕ ಏನಿತ್ತು ಅದರ ಒಳಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಅಷ್ಟರೊಳಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಅವ್ರು ಹೇಳಿದಂಥ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡೋಕ್ಕೆ ಸಿದ್ಧನಾಗಿದ್ದೇನೆ. ಈಗಾಗಲೇ ಸ್ಪೀಕರ್ಗೂ ಕೂಡ ಒಂದು ಮನವಿ ಮಾಡಿದ್ದೇನೆ. ಅವರು ರಾಜೀನಾಮೆಯನ್ನು ಕೊಡೋಕೆ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ನನ್ನ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಯತ್ನಾಳ್ ಅವರಿಗೆ ನೇರವಾದಂಥ ಸವಾಲನ್ನು ಹಾಕಿದ್ದಾರೆ, ರಾಜಕೀಯವಾಗಿ ಸವಾಲು ಹಾಕಿದ್ದಾರೆ, ಅದನ್ನು ರಾಜಕೀಯವಾಗಿ ಎದುರಿಸ್ತೇನೆ ಅನ್ನುವಂಥ ಮಾತನ್ನ ಶಿವಾನಂದ ಪಾಟೀಲ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.